ವಿರಾಮದ ನಂತರ ಮತ್ತೆ ಸ್ವಾಗತ. ದೇಶದಲ್ಲಿ ಮಹಾಕುಂಭದ ಸಂಭ್ರಮ ಸಡಗರ ಈಗ ಮನೆ ಮಾಡಿದೆ. ಪ್ರಯಾಗ್ರಾಜ್ಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಇವತ್ತು ಹರಿದು ಬರ್ತಾ ಇದ್ದಾರೆ. ಇವತ್ತು ಪೌರ್ಣಿಮೆ, ಇವತ್ತು ಪೌಷ ವಿಶೇಷವಾದಂತಹ ದಿನ ಆಗಿರುವ ಹಿನ್ನೆಲೆ ಪುಣ್ಯ ಸ್ನಾನಕ್ಕಾಗಿ ಲಕ್ಷಾಂತರ ಕೋಟಿ ಕೋಟಿ ಭಕ್ತರು ಕುಂಭಮೇಳಕ್ಕೆ ಹರಿದು ಬರ್ತಾ ಇದ್ದಾರೆ. ಪುಣ್ಯ ಸ್ನಾನಕ್ಕೆ ಆಗಮಿಸ್ತಾ ಇರೋರಿಗೆ ತಾತ್ಕಾಲಿಕ ಬ್ರಿಡ್ಜ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜನರು ಮತ್ತು ಸಾಧುಗಳ ಅನುಕೂಲಕ್ಕೆ ಈ ತಾತ್ಕಾಲಿಕ ಸೇತುವೆ ವ್ಯವಸ್ಥೆಯನ್ನ ಮಾಡಲಾಗಿರೋದು ತ್ರಿವೇಣಿ ಸಂಗಮದಲ್ಲಿ. ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ಗಂಗಾ ಯಮುನಾ ಸರಸ್ವತಿಯ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡೋದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ನೋಡಿ ಸಂಖ್ಯೆ ಯಾವ ರೀತಿ ಎಷ್ಟರ ಮಟ್ಟಿಗೆ ಜನ ಸೇರಿದ್ದಾರೆ ಅಂತ ಹೇಳಿ. ಇವತ್ತಿನಿಂದ ಫೆಬ್ರವರಿ 26ನೇ ತಾರೀಕಿನವರೆಗೂ ಈ ಮಹಾಕುಂಭ ಮೇಳದ ಸಡಗರ ಇರುತ್ತೆ. 144 ವರ್ಷಗಳಿಗೊಮ್ಮೆ ಬರುವಂತಹ ಈ ಮಹಾಕುಂಭ ಮೇಳ ಇಂತಹ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗೋದಕ್ಕೆ ದೇಶದ ಮೂಲೆ ಮೂಲೆಯಿಂದ ಪ್ರಯಾಗ್ರಾಜ್ಗೆ ಭಕ್ತಗಣ ಹರಿದು ಬರ್ತಾ ಇದೆ. ವಿದೇಶದಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಇದು ಪ್ರಯಾಗರಾಜದ ಮಹಾಕುಂಭ ಇವತ್ತಿನಿಂದ ಆರಂಭ ಆಗಿದೆ. ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಸಂಖ್ಯೆಯಲ್ಲಿ ಪ್ರಯಾಗರಾಜಕ್ಕೆ ಮಹಾಕುಂಭಕ್ಕೆ ಪುಣ್ಯ ಸ್ನಾನಕ್ಕಾಗಿ ಜನ ಬರ್ತಾ ಇದ್ದಾರೆ. ಇದು ಭಾರತದ ಮಟ್ಟಿಗೆ ಒಂದು ಇತಿಹಾಸ ಸೃಷ್ಟಿಯಾಗುವಂತ ದಿನ ಇದು. ನೋಡಿ, ಈಗ ನಾವು ನಿಂತಿದ್ದೀವಲ್ಲ, ಯೋಗಿ ಸರ್ಕಾರ, ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಜೊತೆಯಾಗಿ ಎಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆಗಳನ್ನ ಮಾಡಿದೆ ಬರುವಂತ ಭಕ್ತರಿಗೆ ಅಂತ ಹೇಳಿದ್ರೆ, ಈ ರೀತಿಯ 30ಕ್ಕೂ ಹೆಚ್ಚು ಫ್ಲೋಟಿಂಗ್ ಬ್ರಿಡ್ಜ್ ಗಳನ್ನ ಮಾಡಿದ್ದಾರೆ. ಗಂಗೆಗೆ ಮತ್ತೆ ಯಮುನೆಗೆ 30ಕ್ಕೂ ಹೆಚ್ಚು ಫ್ಲೋಟಿಂಗ್ ಬ್ರಿಡ್ಜ್ ಗಳನ್ನ ಮಾಡಿ ಒಂದು ಸಮಯಕ್ಕೆ ಜನ ಬರೋದಕ್ಕೆ ಇನ್ನೊಂದು ಆ ಕಡೆಗೆ ಮತ್ತು ಇನ್ನೊಂದು ಬ್ರಿಡ್ಜ್ ಗಳಿದ್ದಾವೆ. ಆ ಬ್ರಿಡ್ಜ್ ಅಲ್ಲಿ ಹೋಗೋದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನೋಡಿ, ಹರ ಹರ ಮಹಾದೇವ್, हर महादेव। कैसा है व्यवस्था पूरा, कैसा है? बहुत बढ़िया है, बहुत बढ़िया आनंद आ रहा है। ऐतिहासिक महाकुंभ, महाकुंभ भारत के बारे में ए दिन ऐतिहासिक ಅಮೃತಗಳಿಗೆ अमृत है, अमृत है। ನೋಡಿ, ಇದು ಇಲ್ಲಿಗೆ ಬಂದಿರುವಂತ ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನ ಯಾತ್ರಿಕರ ಮಾತಾಗಿದೆ. ಈ ರೀತಿಯ ಫ್ಲೋಟಿಂಗ್ ಬ್ರಿಡ್ಜ್ಗಳು 30 ಬ್ರಿಡ್ಜ್ಗಳಿದಾವೆ. ಗಂಗೆಗೆ ಯಮುನೆಗೆ ಈ ಫ್ಲೋಟಿಂಗ್ ಬ್ರಿಡ್ಜ್ಗಳನ್ನ ಮಾಡಿ, ಆರ್ಮಿ ಬ್ರಿಡ್ಜ್ ಇದು ತಾತ್ಕಾಲಿಕವಾಗಿ ಮಾಡಿರುವಂತ ಬ್ರಿಡ್ಜ್, ಇದು ಪರ್ಮನೆಂಟ್ ಬ್ರಿಡ್ಜ್ ಅಲ್ಲ. ನೋಡಿ, ತೇಲ್ತಿರುವಂತ ಫ್ಲೋಟಿಂಗ್ ಗಮನಿಸ್ತಾ ಇದ್ದೀರಲ್ಲ, ನೀರಿನಲ್ಲಿ ತೇಲ್ತಿರುವಂತದ್ದು. ಸಾಧುಗಳಿಗೆ, ನಾಗಸಾಧುಗಳಿಗೆ, ಹಾಗೆ ಸಂತ ಸಾಧುಗಳಿಗೆ, ಅವರೆಲ್ಲರಿಗೂ ಕೂಡ ಹೋಗೋದಕ್ಕೆ ಬರೋದಕ್ಕೆ ಸುಮಾರು 10,000 ಎಕರೆಯಲ್ಲಿ ಈ ಮಹಾಕುಂಭ ಮೇಳ ಇದೆಯಲ್ಲ, ಈ 10,000 ಎಕರೆಯಲ್ಲಿರುವ ಮಹಾಕುಂಭ ಮೇಳದಲ್ಲಿ 25 ಅಖಾಡಗಳಿದಾವೆ, 25 ಸೆಕ್ಟರ್ಗಳಿದಾವೆ, 13 ಅಖಾಡಗಳಿದಾವೆ. ಆ ಅಖಾಡದ ಜನರಿಗೆ ಸಪರೇಟ್ ಆದಂತ ಟೆಂಟ್ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ಆ ಟೆಂಟ್ಗಳಿಂದ ಆ ಕಡೆಗೆ ಈ ಕಡೆಗೆ ಬರೋದಕ್ಕೆ ಜನರಿಗೆ ಈ ನದಿಯ ಮುಂದೆ ಓಡಾಡೋದಕ್ಕೆ, ಮೇಲೆ ಓಡಾಡೋದಕ್ಕೆ ಅವಕಾಶ ಆಗ್ಬೇಕಲ್ಲ. ಹಾಗಾಗಿ ಈ ರೀತಿಯ ಬ್ರಿಡ್ಜ್ಗಳನ್ನ ಮಾಡಿ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ವಿರಾಮದ ನಂತರ ಮತ್ತೆ ಸ್ವಾಗತ. ದೇಶದಲ್ಲಿ ಮಹಾಕುಂಭದ ಸಂಭ್ರಮ ಸಡಗರ ಈಗ ಮನೆ ಮಾಡಿದೆ. ಪ್ರಯಾಗ್ರಾಜ್ಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಇವತ್ತು ಹರಿದು ಬರ್ತಾ ಇದ್ದಾರೆ. ಇವತ್ತು ಪೌರ್ಣಿಮೆ, ಇವತ್ತು ಪೌಷ ವಿಶೇಷವಾದಂತಹ ದಿನ ಆಗಿರುವ ಹಿನ್ನೆಲೆ ಪುಣ್ಯ ಸ್ನಾನಕ್ಕಾಗಿ ಲಕ್ಷಾಂತರ ಕೋಟಿ ಕೋಟಿ ಭಕ್ತರು ಕುಂಭಮೇಳಕ್ಕೆ ಹರಿದು ಬರ್ತಾ ಇದ್ದಾರೆ. ಪುಣ್ಯ ಸ್ನಾನಕ್ಕೆ ಆಗಮಿಸ್ತಾ ಇರೋರಿಗೆ ತಾತ್ಕಾಲಿಕ ಬ್ರಿಡ್ಜ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜನರು ಮತ್ತು ಸಾಧುಗಳ ಅನುಕೂಲಕ್ಕೆ ಈ ತಾತ್ಕಾಲಿಕ ಸೇತುವೆ ವ್ಯವಸ್ಥೆಯನ್ನ ಮಾಡಲಾಗಿರೋದು ತ್ರಿವೇಣಿ ಸಂಗಮದಲ್ಲಿ. ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ಗಂಗಾ ಯಮುನಾ ಸರಸ್ವತಿಯ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡೋದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ನೋಡಿ, ಸಂಖ್ಯೆ ಯಾವ ರೀತಿ ಎಷ್ಟರ ಮಟ್ಟಿಗೆ ಜನ ಸೇರಿದ್ದಾರೆ ಅಂತ ಹೇಳಿ. ಇವತ್ತಿನಿಂದ ಫೆಬ್ರವರಿ 26ನೇ ತಾರೀಕಿನವರೆಗೂ ಈ ಮಹಾಕುಂಭ ಮೇಳದ ಸಡಗರ ಇರುತ್ತೆ. 144 ವರ್ಷಗಳಿಗೊಮ್ಮೆ ಬರುವಂತಹ ಈ ಮಹಾಕುಂಭ ಮೇಳ ಇಂತಹ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗೋದಕ್ಕೆ ದೇಶದ ಮೂಲೆ ಮೂಲೆಯಿಂದ ಪ್ರಯಾಗ್ರಾಜ್ಗೆ ಭಕ್ತಗಣ ಹರಿದು ಬರ್ತಾ ಇದೆ. ವಿದೇಶದಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಇದು ಪ್ರಯಾಗರಾಜದ ಮಹಾಕುಂಭ ಇವತ್ತಿನಿಂದ ಆರಂಭ ಆಗಿದೆ. ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಸಂಖ್ಯೆಯಲ್ಲಿ ಪ್ರಯಾಗರಾಜಕ್ಕೆ ಮಹಾಕುಂಭಕ್ಕೆ
ಪುಣ್ಯ ಸ್ನಾನಕ್ಕಾಗಿ ಜನ ಬರ್ತಾ ಇದ್ದಾರೆ. ಇದು ಭಾರತದ ಮಟ್ಟಿಗೆ ಒಂದು ಇತಿಹಾಸ ಸೃಷ್ಟಿಯಾಗುವಂತ ದಿನ ಇದು. ನೋಡಿ, ಈಗ ನಾವು ನಿಂತಿದ್ದೀವಲ್ಲ, ಯೋಗಿ ಸರ್ಕಾರ, ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಜೊತೆಯಾಗಿ ಎಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆಗಳನ್ನ ಮಾಡಿದೆ ಬರುವಂತ ಭಕ್ತರಿಗೆ ಅಂತ ಹೇಳಿದ್ರೆ, ಈ ರೀತಿಯ 30ಕ್ಕೂ ಹೆಚ್ಚು ಫ್ಲೋಟಿಂಗ್ ಬ್ರಿಡ್ಜ್ ಗಳನ್ನ ಮಾಡಿದ್ದಾರೆ. ಗಂಗೆಗೆ ಮತ್ತೆ ಯಮುನೆಗೆ 30ಕ್ಕೂ ಹೆಚ್ಚು ಫ್ಲೋಟಿಂಗ್ ಬ್ರಿಡ್ಜ್ ಗಳನ್ನ ಮಾಡಿ ಒಂದು ಸಮಯಕ್ಕೆ ಜನ ಬರೋದಕ್ಕೆ ಇನ್ನೊಂದು ಆ ಕಡೆಗೆ ಮತ್ತು ಇನ್ನೊಂದು ಬ್ರಿಡ್ಜ್ಗಳಿದ್ದಾವೆ, ಆ ಬ್ರಿಡ್ಜ್ ಅಲ್ಲಿ ಹೋಗೋದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನೋಡಿ, ಹರ ಹರ ಮಹಾದೇವ್, हर महादेव, कैसा है व्यवस्था पूरा कैसा है? बहुत बढ़िया है, बहुत बढ़िया आनंद आ रहा है। ऐतिहासिक महाकुंभ है। महाकुंभ भारत के बारे में ए दिन ऐतिहासिक ಅಮೃತಗಳಿಗೆ अमृत है, अमृत है। ನೋಡಿ, ಇದು ಇಲ್ಲಿಗೆ ಬಂದಿರುವಂತ ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನ ಯಾತ್ರಿಕರ ಮಾತಾಗಿದೆ. ಈ ರೀತಿಯ ಫ್ಲೋಟಿಂಗ್ ಬ್ರಿಡ್ಜ್ಗಳು 30 ಬ್ರಿಡ್ಜ್ಗಳಿದಾವೆ. ಗಂಗೆಗೆ ಯಮುನೆಗೆ ಈ ಫ್ಲೋಟಿಂಗ್ ಬ್ರಿಡ್ಜ್ಗಳನ್ನ ಮಾಡಿ, ಆರ್ಮಿ ಬ್ರಿಡ್ಜ್ ಇದು, ತಾತ್ಕಾಲಿಕವಾಗಿ ಮಾಡಿರುವಂತ ಬ್ರಿಡ್ಜ್ ಇದು, ಪರ್ಮನೆಂಟ್ ಬ್ರಿಡ್ಜ್ ಅಲ್ಲ. ನೋಡಿ, ತೇಲ್ತಿರುವಂತ ಫ್ಲೋಟಿಂಗ್ ಗಮನಿಸ್ತಾ ಇದ್ದೀರಲ್ಲ, ನೀರಿನಲ್ಲಿ ತೇಲ್ತಿರುವಂತದ್ದು. ಸಾಧುಗಳಿಗೆ, ನಾಗಸಾಧುಗಳಿಗೆ, ಹಾಗೆ ಸಂತ ಸಾಧುಗಳಿಗೆ, ಅವರೆಲ್ಲರಿಗೂ ಕೂಡ ಹೋಗೋದಕ್ಕೆ ಬರೋದಕ್ಕೆ ಸುಮಾರು 10,000 ಎಕರೆಯಲ್ಲಿ ಈ ಮಹಾ ಕುಂಭಮೇಳ ಇದೆಯಲ್ಲ, ಈ 10,000 ಎಕರೆಯಲ್ಲಿರುವ ಮಹಾ ಕುಂಭಮೇಳದಲ್ಲಿ 25 ಅಖಾಡಗಳಿದಾವೆ, 25 ಸೆಕ್ಟರ್ಗಳಿದಾವೆ, 13 ಅಖಾಡಗಳಿದಾವೆ. ಆ ಅಖಾಡದ ಜನರಿಗೆ ಸಪರೇಟ್ ಆದಂತ ಟೆಂಟ್ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ಆ ಟೆಂಟ್ಗಳಿಂದ ಆ ಕಡೆಗೆ ಈ ಕಡೆಗೆ ಬರೋದಕ್ಕೆ ಜನರಿಗೆ ಈ ನದಿಯ ಮುಂದೆ ಓಡಾಡೋದಕ್ಕೆ, ಮೇಲೆ ಓಡಾಡೋದಕ್ಕೆ ಅವಕಾಶ ಆಗ್ಬೇಕಲ್ಲ, ಹಾಗಾಗಿ ಈ ರೀತಿಯ ಬ್ರಿಡ್ಜ್ಗಳನ್ನ ಮಾಡಿ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ, ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ಲ ಮೇಲೆ ಭಾರಿ ಐಟ್ ಅದಲ್ಲ ಮಾರೇ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.